ಹಲೋ ಎವ್ರಿವನ್, ವೆಲ್ಕಮ್ ಟು ಸಂವಾದ ಕ್ಲಾಸಸ್. ಚಲನೆ ಪಾಠದ 20ನೇ ಪ್ರಶ್ನೆ. ವೇಗೋತ್ಕರ್ಷ ಎಂದರೇನು? ಏಕಮಾನ ತಿಳಿಸಿ. ವೇಗೋತ್ಕರ್ಷ ಎಂದರೇನು? ಆಕ್ಸಿಲರೇಷನ್ ಅಂತ ಹೇಳ್ತೀವಿ ಅಲ್ವಾ? ವೇಗೋತ್ಕರ್ಷ, ವೇಗ ಬದಲಾವಣೆಯ ದರವೇ ವೇಗೋತ್ಕರ್ಷ. ಅಂದ್ರೆ ಪ್ರತಿ ಸೆಕೆಂಡ್ಗೆ ಎಷ್ಟು ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಥವಾ ಒಂದು ಏಕಮಾನ ಕಾಲದಲ್ಲಿ ಎಷ್ಟು ವೇಗದಲ್ಲಿ ಬದಲಾವಣೆ ಆಗಿದೆ, ಅದನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ಇಮ್ಯಾಜಿನ್ ಮಾಡ್ರಿ, ನೀವು ಕಾರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಲ್ವಾ? ಆಕ್ಸಿಲರೇಟರ್ ಒತ್ತಿರಿ, ಅವಾಗ ಏನಾಗುತ್ತೆ? ಕಾರು ಸುಯಿ ಅಂತ ಹೋಗುತ್ತೆ. ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ ಅಲ್ವಾ? ಮೊದಲು 1 ಸೆಕೆಂಡ್ಗೆ ವೇಗ ಏನಿತ್ತು? ಒಂದು 20 km/h ಇತ್ತು ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದೇ ಸಲ ಆಕ್ಸಿಲರೇಟರ್ ಒತ್ತಿರಿ, ಚೇಂಜ್ ಆಗ್ತಾ ಹೋಗುತ್ತೆ. 40, 60 ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಹಾಗಾಗಿ ಈ ವೇಗ ಬದಲಾವಣೆಯ ದರ ಏನಿದೆ ಅದನ್ನೇ ವೇಗೋತ್ಕರ್ಷ, ಆಕ್ಸಿಲರೇಷನ್. ಗೊತ್ತಿದೆ ಅಲ್ವಾ? ಆಕ್ಸಿಲರೇಟರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬೈಕಲ್ಲಿರ್ಬಹುದು ಅಥವಾ ಕಾರಲ್ಲಿರ್ಬಹುದು. ಹಾಗಾಗಿ ಅದನ್ನೇ ನಾವು ವೇಗೋತ್ಕರ್ಷ ಅಂತ ಹೇಳುವಂಥದ್ದು. ಇದರ ಏಕಮಾನ ಏನು ನೋಡಿ. ವೇಗೋತ್ಕರ್ಷ ಅಂದ್ರೆ ಏನು? ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗ ಡಿವೈಡೆಡ್ ಬೈ ಕಾಲ ಅಂತ ಬರಿತೀವಿ ಅಲ್ವಾ? ವೇಗದಲ್ಲಿನ ಬದಲಾವಣೆ, ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ತೆಗೆದುಕೊಂಡ ಕಾಲ. ಸರಿ, ಹಾಗಿದ್ರೆ ಈಗ ವೇಗೋತ್ಕರ್ಷ ನೋಡಿ. ವೇಗದಲ್ಲಿನ ಬದಲಾವಣೆ ಅಂದ್ರೆ ವೇಗ ಅಂತ ಆಯ್ತು ಅಲ್ವಾ? ವೇಗದಲ್ಲಿನ ಬದಲಾವಣೆ ಅಂದ್ರೂ ವೇಗನೆ. ವೇಗ ಮೀಟರ್ ಪರ್ ಸೆಕೆಂಡ್ ಯೂನಿಟ್, ಏಕಮಾನ ವೇಗದ್ದು, ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಕಾಲ ಅಂದ ತಕ್ಷಣ ಏನ್ ಬಂತು? ಸೆಕೆಂಡ್. ಏನಾಯ್ತು ಇದು? ಮೀಟರ್ ಪರ್, ಮೇಲ್ ಬಂದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ತರ ಆಗುತ್ತೆ. ಇದು ಏಕಮಾನ. ಥ್ಯಾಂಕ್ ಯು.